ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ತಲ್ಲಣಗಳಿಗೆ ದೊಡ್ಡ ದೊಡ್ಡ ತಲೆಗಳೇ ಉರುಳುತ್ತಿವೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ತಲೆದಂಡದ ಬೆನ್ನಲ್ಲೇ ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ತಲೆದಂಡವು ಭಾರೀ ಕೋಲಾಹಲವನ್ನ ಸೃಷ್ಟಿಸಿದೆ. ಇದಷ್ಟೇ ಅಲ್ಲದೆ ಮತ್ತಷ್ಟು ಅಲ್ಪಸಂಖ್ಯಾತ ನಾಯಕರ ತಲೆದಂಡವೂ ಕೂಡ ಮುಂದಿನ ದಿನಗಳಲ್ಲಿ ಆಗಲಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದ ಸದಸ್ಯರನ್ನ ಮತ್ತು ಅಲ್ಪಸಂಖ್ಯಾತ ನಾಯಕರನ್ನ, ಹಿಂದುಳಿದ ವರ್ಗದ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ. ಈ ಬಗ್ಗೆ ಸವಿವರವಾಗಿ ಟ್ವೀಟ್ ಮಾಡಿರುವಂತಹ ಜಾತ್ಯತೀತ ಜನತಾದಳ ಪಕ್ಷ ಕಾಂಗ್ರೆಸ್ ಪಕ್ಷದ ಒಳಗಿನ ಸಾಮಾಜಿಕ ಅನ್ಯಾಯವನ್ನ ನೇರವಾಗಿ ಖಂಡಿಸಿದೆ. ಕಳೆದ ಕೆಲವು ದಿನಗಳಿಂದ ಆಗುತ್ತಿರುವಂತಹ ಹಲವಾರು ಅನ್ಯಾಯದ ತೀರ್ಮಾನಗಳು, ಉಚ್ಚಾಟನೆ ಮತ್ತು ಅಮಾನತುಗಳನ್ನ ಅದು ತನ್ನ ಟ್ವೀಟ್ನಲ್ಲಿ ನಮೂದಿಸಿದೆ. ಅದರಲ್ಲೂ ಮುಸ್ಲಿಂ ಅಲ್ಪಸಂಖ್ಯಾತ ನಾಯಕರ ಮೇಲೆ ಮತ್ತು ಹಿಂದುಳಿದ ವರ್ಗದವರ ಮೇಲೆ ನಡೆಯುತ್ತಿರುವಂತಹ ಅನ್ಯಾಯವನ್ನ ತೀವ್ರವಾಗಿ ಖಂಡಿಸಿದೆ. ಜೊತೆಗೆ ಒಕ್ಕಲಿಗರ ನಾಯಕ ಡಿಕೆ ಶಿವಕುಮಾರ್ ಅವರ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಕೂಡ ಅದು ಎತ್ತಿ ತೋರಿಸಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಮೇಲೆ ಕ್ರಮ ಯಾಕಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಎತ್ತಿದೆ. ಜೆಡಿಎಸ್ ಪಕ್ಷದ ಈ ಟ್ವೀಟ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಪಲ್ಲಟಕ್ಕೆ ಜೆಡಿಎಸ್ ಮುಂದಾಗಿದೆಯಾ? ಅಸಮಾಧಾನಿತ ಕಾಂಗ್ರೆಸ್ ನಾಯಕರನ್ನ ಸೆಳೆದುಕೊಳ್ಳುವಲ್ಲಿ ಅದು ನಿರತವಾಗಿದೆಯಾ? ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಅಲ್ಪಸಂಖ್ಯಾತ ನಾಯಕರು ಜೆಡಿಎಸ್ ಜೊತೆಗೆ ಕೈ ಜೋಡಿಸಲಿದ್ದಾರಾ ಎನ್ನುವ ಚರ್ಚೆಗಳು ಹುಟ್ಟಿಕೊಂಡಿವೆ. ಆ ಅನುಮಾನ ಮತ್ತು ಚರ್ಚೆಗಳಿಗೆ ಜೆಡಿಎಸ್ನ ಈ ಟ್ವೀಟ್ ಮತ್ತಷ್ಟು ಪುಷ್ಟಿಯನ್ನ ನೀಡಿದೆ. ಹಾಗಾದ್ರೆ ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ. ನನ್ನೊಂದಿಗೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಎಸ್ ಹಬೀಬ್, ಇದು ಜೆಡಿಎಸ್ ಮಾಡಿರುವಂತಹ ಟ್ವೀಟ್ ಆದ್ರೂ ಏನು, ಹಾಗೆ ಇದರೊಂದು ಮುಖ್ಯ ಉದ್ದೇಶ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಎಸ್ ರೂಪಲತಾ, ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ತಲ್ಲಣಗಳು ಹುಟ್ಟುಕೊಂಡಿರ್ತಕ್ಕಂಥದ್ದು ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಹಾಗಾಗಿ ಪ್ರತಿದಿನ ಒಬ್ಬೊಬ್ಬರ ತಲದಂಡ ಮತ್ತು ಒಬ್ಬೊಬ್ಬರ ಉಚ್ಚಾಟನೆ, ಒಬ್ಬೊಬ್ಬರ ಅಮಾನತು, ಈ ತರದ ಪ್ರಕ್ರಿಯೆಗಳು ನಡೀತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಬೆಳವಣಿಗೆಗಳನ್ನ ಹತ್ತಿರದಿಂದ ಗಮನವಹಿಸ್ತಾ ಇರತಕ್ಕಂಥ ರಾಜ್ಯದ ಪ್ರಾದೇಶಿಕ ಪಕ್ಷ ಅಂತಾನೆ ಕರೆಸ್ಕೊಳ್ಳುವಂಥ ಜಾತ್ಯತೀತ ಜನತಾದಳ ಇದೆಯಲ್ಲ, ಜೆಡಿಎಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ರಾಜಕಾರಣದ ಒಳಗೆ ತನ್ನ ಮೂಗನ್ನು ತೂರಿಸಿದೆ ಅನ್ನುವಂಥದ್ದು. ಅದ್ರ ಹಿಂದೆ ಬೇರೆ ಬೇರೆ ಉದ್ದೇಶಗಳಿದ್ರು ಕೂಡ ನೇರವಾಗಿ ಜೆಡಿಎಸ್ ಈಗ ತನ್ನ ಅಫಿಷಿಯಲ್ ಅಕೌಂಟ್ ಇಂದ ಕಾಂಗ್ರೆಸ್ ಪಕ್ಷದ ತಲ್ಲಣಗಳನ್ನ, ಕಾಂಗ್ರೆಸ್ ಪಕ್ಷದ ಬಂಡಾಯವನ್ನ, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಗೊಂದಲಗಳನ್ನ, ಕಾಂಗ್ರೆಸ್ ಪಕ್ಷದ ಒಳ ಸಂಕಟಗಳನ್ನ ಮತ್ತು ಒಳ ಯುದ್ಧವನ್ನ, ನಾಯಕರ ನಡುವಿನ ಬಡಿದಾಟವನ್ನ, ಬಣಬಡಿದಾಟವನ್ನ, ಇವೆಲ್ಲವನ್ನು ಕೂಡ ಟೀಕಿಸ್ಬಿಟ್ಟಿದೆ. ಬಹಳ ಪ್ರಮುಖವಾಗಿ ಜೆಡಿಎಸ್ ತನ್ನ ಟ್ವೀಟ್ ನಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು, ಯಾವ ಪಕ್ಷ ಸಾಮಾಜಿಕ ನ್ಯಾಯ ಅನ್ನುವಂಥ ಮಾತನ್ನ ಹೇಳ್ಕೊಂಡು ಓಡಾಡ್ತಿತ್ತೋ ಆ ಪಕ್ಷದಲ್ಲೇ, ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ಸಾಮಾಜಿಕ ಅನ್ಯಾಯ ಅನ್ನುವಂಥದ್ದು ತಲೆದೋರ್ಬಿಟ್ಟಿದೆ. ಅಲ್ಪಸಂಖ್ಯಾತ ನಾಯಕರನ್ನ, ಅಲ್ಪಸಂಖ್ಯಾತ ಮುಖಂಡರನ್ನ ಮತ್ತು ಹಿಂದುಳಿದ ವರ್ಗದ ಮುಖಂಡರನ್ನು ಕೂಡ ಅಲ್ಲಿ ತುಳಿಯಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ತುಮಕೂರಿನ ಖ್ಯಾತ ರಾಜಕಾರಣಿಯಾಗಿರ್ತಕ್ಕಂಥ KN ರಾಜಣ್ಣ ಅವರನ್ನ ಕೂಡ ವ್ಯವಸ್ಥಿತ ಸಂಚನ್ನ ಮಾಡಿ ಅವರನ್ನ ಮಟ್ಟ ಹಾಕಲಾಯಿತು, ಅವರಿಂದ ಮಂತ್ರಿ ಪದವಿಯನ್ನು ಕಸ್ಕೊಳ್ಳಾಯಿತು. ಈಗ ನಿರಂತರವಾಗಿ ಹಲವಾರು ದಿನಗಳಿಂದ ಅಲ್ಪಸಂಖ್ಯಾತ ಮುಖಂಡರನ್ನ ಅಲ್ಲಿ ಯಾವುದೋ ಕುಂಟು ನೆಪಗಳನ್ನ ಹೇಳಿ ಅವರ ಮೇಲೆ ಕ್ರಮಗಳನ್ನು ಜರುಗಿಸಲಾಗ್ತಾ ಇದೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಆಗಿರ್ಲಿ, ನಸೀರ್ ಅಹಮದ್ ಆಗಿರ್ಲಿ, ಜೊತೆಗೆ ಈಗಿರ್ತಕ್ಕಂಥ ಸಚಿವ ಜಮೀರ್ ಅವರ ಮೇಲೂ ಕೂಡ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ವ್ಯವಸ್ಥಿತವಾಗಿ ಅಲ್ಪಸಂಖ್ಯಾತರನ್ನ ಮತ್ತು ಹಿಂದುಳಿದ ವರ್ಗದವರನ್ನ ತುಳಿಯುವಂತ ಕೆಲಸ ಅನ್ನುವಂಥ ಒಂದು ಟ್ವೀಟ್ ಅನ್ನು ಮಾಡಿದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಅದೆತ್ತಿರ್ತಕ್ಕಂಥ ಪ್ರಶ್ನೆ, ಕಾಂಗ್ರೆಸ್ ಪಕ್ಷದ ಸೋಲನ್ನ ಜನಗಳ ಮುಂದೆ, ಕಾಂಗ್ರೆಸ್ ಪಕ್ಷದ ಒಳಹುಳುಕುಗಳನ್ನ ಜನಗಳ ಮುಂದೆ ಎತ್ತಿ ಇಡುವಂತ ಕೆಲಸವನ್ನ ಜೆಡಿಎಸ್ ಪಕ್ಷ ಮಾಡ್ತಾ ಇದೆ. ರೂಪಲತಾ, ಓಕೆ, ಹಾಗೆ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಒಳ ರಾಜಕಾರಣ ಇದೆಯಲ್ಲ, ಇದ್ರ ಬಗ್ಗೆ ಈ ಜೆಡಿಎಸ್ಗೆ ಇಷ್ಟೊಂದು ಕಾಳಜಿ ಯಾಕೆ? ಇದ್ರ ಹಿಂದೆ ಏನಾದ್ರೂ ರಹಸ್ಯ ಅಡಗಿದ್ಯಾ, ಹೇಗೆ? ಎಸ್, ಎಕ್ಸಾಕ್ಟ್ಲಿ. ಆಕ್ಚುಲಿ ನಿಜವಾದ ಅರ್ಥ ಮತ್ತು ಟಾರ್ಗೆಟ್ ಇರ್ತಕ್ಕಂಥದ್ದೇ ಇಲ್ಲಿ. ಕಾಂಗ್ರೆಸ್ ಪಕ್ಷದ ಒಳ ರಾಜಕಾರಣ ಅಥವಾ ಅಲ್ಲಿರ್ತಕ್ಕಂಥ ಒಳಜಗಳನ್ನ ಕಟ್ಕೊಂಡು ಜೆಡಿಎಸ್ ಪಕ್ಷ ಏನ್ ಮಾಡ್ತಾರೆ, ಜೆಡಿಎಸ್ ಪಕ್ಷದ ನಾಯಕರು ಏನ್ ಮಾಡ್ತಾರೆ, ಹಾಗಾಗಿ ಯಾಕೆ ಕಾಂಗ್ರೆಸ್ ಪಕ್ಷದ ಒಳಜಗಳನ್ನ ಜೆಡಿಎಸ್ ಖಂಡಿಸಬೇಕು? ಯಾಕೆ ಜೆಡಿಎಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ? ಜೆಡಿಎಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರಿ ಇದ್ದಾರಾ? ಜೆಡಿಎಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರಾ? ಅವರಲ್ಲೇ ಸರಿ ಇಲ್ಲ ಅಂತ ಅಂದಮೇಲೆ ಬೇರೆ ಪಕ್ಷದ ಸಮಸ್ಯೆಗಳನ್ನ ಅಥವಾ ಬೇರೆ
ಪಕ್ಷದಲ್ಲಿ ಇರತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಎತ್ತಿ ತೋರಿಸುವಂತಹ ಟ್ವೀಟ್ಗಳನ್ನಾಗಲಿ ಅಥವಾ ಆ ರೀತಿಯ ವಾಗ್ದಾಳಿಗಳನ್ನಾಗಲಿ JDS ಪಕ್ಷ ಯಾಕೆ ನಡೆಸ್ತಾ ಇದೆ ಅನ್ನುವಂಥ ಪ್ರಶ್ನೆಗಳೇ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಅದೇನೋ ಹೇಳ್ತಾರಲ್ಲ ರೂಪಲತಾ, ತನ್ನ ತಟ್ಟೆಯಲ್ಲಿ ಹೆಗಣಾನೆ ಸತ್ತು ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ನೊಣಾನ ನೋಡಿ ನಗ್ತಾರೆ ಪ್ರಪಂಚ ಅನ್ನುವಂಥದ್ದು. ಅದೇ ಪರಿಸ್ಥಿತಿ, ಅದೇ ಮಾತು ಈಗ JDS ಪಕ್ಷಕ್ಕೂ ಅನ್ವಯ ಆಗ್ತಾ ಇದೆ. JDS ಪಕ್ಷದಲ್ಲಿರ್ತಕ್ಕಂಥ ಸಾಲು ಸಾಲು ಆ ಒಂದು ರೀತಿಯ ಆರೋಪಗಳು ಮತ್ತು ವೈಫಲ್ಯಗಳು ಮತ್ತು ದೊಡ್ಡ ಮಟ್ಟದ JDS ಪಕ್ಷಕ್ಕೆ ಆಗಿರ್ತಕ್ಕಂಥ ಪಕ್ಷದ ವರ್ಚಸ್ಸಿಗೆ ಬಿದ್ದಿರತಕ್ಕಂಥ ಧಕ್ಕೆ ಇದೆಯಲ್ಲ, ಅದು ಪ್ರಜ್ವಲ್ ರೇವಣ್ಣ ಇಶ್ಯೂ ಆಗಿರಲಿ ಅಥವಾ ಇವರ ಅವಕಾಶವಾದಿ ರಾಜಕಾರಣ ಆಗಿರಲಿ ಅಥವಾ ಕುಟುಂಬ ರಾಜಕಾರಣ ಆಗಿರಲಿ, ಜೊತೆಗೆ ಕೇವಲ ಒಕ್ಕಲಿಗರ ಪಕ್ಷ ಅನ್ನುವಂಥ ಒಂದೇ ಆರೋಪವನ್ನು ಹೊತ್ಕೊಂಡಿರ್ತಕ್ಕಂಥದ್ದು ಮತ್ತು ಕೇವಲ ಮೈಸೂರು ಕರ್ನಾಟಕಕ್ಕಷ್ಟೇ ಸೀಮಿತ ಅನ್ನುವಂಥ ಈ ತರ ಹತ್ತಾರು ಆರೋಪಗಳು JDS ಪಕ್ಷದ ಮೇಲಿದ್ರು ಕೂಡ ಮತ್ತು ಅಲ್ಲಿ ಬೇರೆ ನಾಯಕರನ್ನ ಬಿಡೋದಿಲ್ಲ, ಫ್ಯಾಮಿಲಿ ಪಾಲಿಟಿಕ್ಸ್ ಅಷ್ಟೇ ಮಾಡುತ್ತೆ, ಬೇರೆ ನಾಯಕರನ್ನ ಇವರು ಬೆಳೆಯೋದಕ್ಕೆ ಬಿಡೋದಿಲ್ಲ, ಬೇರೆ ಸಮುದಾಯದವ್ರನ್ನ ಬೆಳೆಯಲಿಕ್ಕೆ ಬಿಡೋದಿಲ್ಲ. ಪ್ರಮುಖವಾಗಿ ಅಲ್ಲೂ ಕೂಡ ಮುಸ್ಲಿಮರ ಟಾರ್ಗೆಟ್ ಇರತಕ್ಕಂಥದ್ದು. ಇವತ್ತಿಗೂ ಕೂಡ ಒಬ್ಬ ಮುಸ್ಲಿಂ ನಾಯಕ JDS ಪಕ್ಷದಲ್ಲಿಲ್ಲ. ಇದ್ದ ಅಂದ್ರೆ CM ಇಬ್ರಾಹಿಂ ಅಂತ ಮಾಜಿ ಕೇಂದ್ರ ಸಚಿವರು ರಾಜ್ಯಾಧ್ಯಕ್ಷರಾಗಿದ್ರು, ಅಂಥವರೇ ಈಗ ಪಕ್ಷ ಬಿಟ್ಟು ಹೋಗಿದ್ದಾರೆ. ಜಮೀರ್ ಅಹಮದ್ ಅಂತ ಒಬ್ಬ ನಾಯಕ ಇದ್ದ, ಅವರು ಕೂಡ ಪಕ್ಷ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನೀವು ಬೆರಳು ತೋರಿಸಿ ಹೇಳೋದಕ್ಕೆ ಒಬ್ಬ ಅಲ್ಪಸಂಖ್ಯಾತ ನಾಯಕಲಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಜಗಳನ್ನ ಯಾಕೆ ಇದು ಟೀಕಿಸ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟೋದು ಸಹಜ, ನಿಮಗೂ ಹುಟ್ಟಿರೋದು, ಅದು ಕಾಮನ್. ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ರೂಪಲತಾ. ಕಾಂಗ್ರೆಸ್ ಪಕ್ಷ ಈಗ ಆಡಳಿತ ಪಕ್ಷದಲ್ಲಿರ್ತಕ್ಕಂಥದ್ದು, ಸರ್ಕಾರ ನಡೆಸ್ತಾ ಇದೆ. ಆಡಳಿತ ಪಕ್ಷದ ಮತ್ತು ಆಡಳಿತ ಪಕ್ಷ ನಡೆಸ್ತಾ ಇರತಕ್ಕಂಥ ಸರ್ಕಾರದ ವೈಫಲ್ಯಗಳು ಯಾವತ್ತಿಗೂ ಕೂಡ ವಿಪಕ್ಷಗಳಿಗೆ, ವಿರೋಧ ಪಕ್ಷಗಳಿಗೆ ಒಂದು ರೀತಿಯ ತುಪ್ಪ ಇದ್ದ ಹಾಗೆ. ಹಾಗಾಗಿ ಅವರ ಒಳಜಗಳಗಳು ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಜಗಳಗಳು ವಿಪಕ್ಷಗಳ ರೊಟ್ಟಿಗೆ ಜಾರಿ ಬೀಳುವಂತಹ ತುಪ್ಪ. ಹಾಗಾಗಿ ಅದರ ಲಾಭವನ್ನು ಪಡೆದುಕೊಳ್ಳಿಕ್ಕೆ JDS ಪಕ್ಷ ತನ್ನ ಟ್ವೀಟ್ ಅನ್ನು ಮಾಡ್ತಾ ಇದೆ ಮತ್ತು ಇದರ ಹಿಂದೆ ಬೇರೆ ಬೇರೆ ರೀತಿಯ ರಾಜಕೀಯ ಕಾರಣಗಳು ಕೂಡ ಇರತಕ್ಕಂಥದ್ದು. ಅವೆಲ್ಲವನ್ನು ಕ್ರೋಢೀಕರಿಸಿ JDS ಪಕ್ಷ ಈಗಲಿಂದಲೇ, ಇನ್ನು ಎಲೆಕ್ಷನ್ಗೆ 2 ವರ್ಷ ಬಾಕಿ ಇದೆ, ಈಗಲಿಂದನೇ ಕಾಂಗ್ರೆಸ್ ವಿರುದ್ಧ ತನ್ನ ಹೋರಾಟವನ್ನ ಮತ್ತು ರಾಜಕೀಯ ಅಸ್ತ್ರಗಳನ್ನು ಬಳಸುವಂತಹ ಎಲ್ಲ ಚಟುವಟಿಕೆಗಳಲ್ಲೂ ತೊಡಗಿರ್ತಕ್ಕಂಥದ್ದು JDS ಪಕ್ಷದ ಎಲೆಕ್ಷನ್ ತಯಾರಿಯನ್ನ ಸೂಚಿಸುತ್ತೆ ರೂಪಲತಾ. ಓಕೆ, ಹಾಗೆಯೇ ಈ ಜಮೀರ್ ಅಹಮದ್ ಮತ್ತೇನಾದ್ರೂ JDSಗೆ ಹೋಗುವಂತ ಪ್ಲಾನ್ ಏನಾದ್ರೂ ಇದೆಯಾ? ಹೇಗೆ ತುಂಬಾ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಮತ್ತೆ JDSಗೆ ಹೋಗುವಂತ ಮಾತುಗಳು. ಹಾಗೆ ಅಸಮಾಧಾನಿತ ಕಾಂಗ್ರೆಸ್ ನಾಯಕರನ್ನ ಕೂಡ ಒಂದು JDSಗೆ ಸೆಳೆದುಕೊಳ್ಳುವಂತ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ ಹೇಗೆ? ಎಸ್ ರೂಪಲತಾ, ಈ ಕುರಿತಂತೆ ಇಡೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಷ್ಟೇ ಅಲ್ಲ, JDS ಪಕ್ಷದಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮಾತುಗಳು ನಡೀತಾ ಇದೆ. ನೋಡಿ, ನೀವು ಹೇಳಿದಾಗೆ ಜಮೀರ್ ಅಹಮದ್ ಖಾನ್ ತಮ್ಮ ರಾಜಕೀಯ ಜೀವನವನ್ನ ಶುರು ಮಾಡಿದ್ದೇ JDS ಪಕ್ಷದಿಂದ. ಅವರು ಮೊದಲ ಬಾರಿ ಶಾಸಕರಾಗಿದ್ದೇ JDS ಪಕ್ಷದಿಂದ, ಮೊದಲ ಬಾರಿ ಮಂತ್ರಿ ಆಗಿದ್ದೇ JDS ಪಕ್ಷದಿಂದ. ಅದಾದ ನಂತರ ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿಂದ ಅದು ಸಿದ್ದರಾಮಯ್ಯನವರ ಸೆಳೆತಕ್ಕೆ ಒಳಪಟ್ಟವರು ಈ ಕಡೆ ಬಂದರು, ಇಲ್ಲೂ ಕೂಡ ಮಂತ್ರಿ ಆದರು. ಆದರೆ ಇವತ್ತು ಜಮೀರ್ ಅಹಮದ್ ಖಾನ್ಗೆ ತೀವ್ರ ರೀತಿಯ ಮುಜುಗರ ಕಾಂಗ್ರೆಸ್ ಪಕ್ಷದಲ್ಲಾಗ್ತಾ ಇದೆ, ತೀವ್ರ ರೀತಿಯ ಅವಮಾನ ಆಗ್ತಾ ಇದೆ, ತೀವ್ರ ರೀತಿಯ ಕಷ್ಟಕ್ಕೆ, ಸಂಕಷ್ಟಕ್ಕೆ, ಗೊಂದಲಕ್ಕೆ ಈಡು ಮಾಡುವಂಥ ಪರಿಸ್ಥಿತಿಗಳೇ ನಿರ್ಮಾಣ ಆಗ್ತಾ ಇವೆ. ಅದರಲ್ಲೂ ಕೂಡ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಜೊತೆಗೆ ಕಟ್ಕೊಂಡಿರ್ತಕ್ಕಂಥ ವಿರೋಧ ಅಥವಾ ಒಂದು ರೀತಿಯ ರಾಜಕೀಯ ದ್ವೇಷ ಅಂತಾನೆ ಕರಿಬಹುದು, ಅದಿದೆಯಲ್ಲ, ಜಮೀರ್ ಅಹಮದ್ ಖಾನ್ಗೆ ಬೆಲೆ ತೆರುವಂತೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ನಿಂತಿರ್ತಕ್ಕಂಥದ್ದು, ಎಲ್ಲ ಕಡೆ ಸಿದ್ದರಾಮಯ್ಯನವರ ಒಂದು ಕಹಳೆಯನ್ನು ಊದುವಂಥ ಜಮೀರ್ ಅಹಮದ್ ಖಾನ್ ಅವರ ಈ ಪ್ರವೃತ್ತಿ ಅವರಿಗೆ ಮುಳುವಾಗ್ತಾ ಇದೆ. ಆ ಮೂಲಕ ಜಮೀರ್ ಅಹಮದ್ ಖಾನ್ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಬಹುತೇಕ ಅಲ್ಪಸಂಖ್ಯಾತ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಇವತ್ತಿಗೂ ಕೂಡ ಜಮೀರ್ ಅಹಮದ್ ಖಾನ್ ಒಂದು ಮಾತನ್ನ ಹೇಳ್ತಾರೆ, ನಾನು ಕುಮಾರಸ್ವಾಮಿ ಬಗ್ಗೆ ಏನು ಹೇಳಲ್ಲ, ಆದ್ರೆ ಇವತ್ತಿಗೂ HD ದೇವೇಗೌಡರ ಬಗ್ಗೆ ನನಗೆ ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳಿಗಿಂತ ಹೆಚ್ಚಿನ ಗೌರವ ಇದೆ, ಅವರ ಬಗ್ಗೆ ಹೆಚ್ಚಿನ ಅಭಿಮಾನ ಇದೆ. ಇವತ್ತಿಗೂ ದೇವೇಗೌಡರು ಅಂದ್ರೆ ನಾನು ಅವ್ರು ಕರೆದ್ರೆ ನಾನು ಎಲ್ಲಿ ಬೇಕಿದ್ರು ಹೋಗಿ ನಿಂತ್ಕೊಳ್ತೀನಿ ಅನ್ನುವಂಥ ಮಾತನ್ನ ಹಲವಾರು ಬಾರಿ ಈ ಜಮೀರ್ ಅಹಮದ್ ಖಾನ್ ಹೇಳಿರ್ತಕ್ಕಂಥದ್ದು. ಈಗ ಇಂದಿನ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಪರಿಸ್ಥಿತಿ ಇದೆಯಲ್ಲ, ಈ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ JDS ಜಮೀರ್ ಅಹಮದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಜಮೀರ್ ಅಹಮದ್ ಖಾನ್ ಅವರೇ ಈ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ನಾನು ಒಂಥರ ತವ್ರ ಮನೆಯಲ್ಲಿದ್ದೆ, ಈಗೆಲ್ಲ ಅಲ್ಲಿ ಗಂಡನ ಮನೆಗೆ ಹೋದಂಗಾಗಿದೆ ಕಾಂಗ್ರೆಸ್ಸಿಗೆ, ಗಂಡ ಯಾಕೋ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಾನು ಮರಳು ಬಂದುಬಿಡ್ತೀನಿ, ಹೆಂಗೋ ತಂದೆ ತಾಯಿ ತರ ಕುಮಾರಸ್ವಾಮಿನೂ ದೇವೇಗೌಡರು ಇದಿರಲ್ಲ, ನೀವೇ ನನ್ನನ್ನು ನೋಡ್ಕೊಂಡು ಬಿಡ್ರಿ ಅನ್ನುವಂಥ ಒಂದು ಅಳಲನ್ನು ಕೂಡ ಜಮೀರ್ ಅಹಮದ್ ಖಾನ್ ತೋಡ್ಕೊಂಡಿದ್ದಾರೆ ಅನ್ನುವಂಥ ಮಾತು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಈಗ ಒಂದು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತೆಯಿಂದ ಎಕ್ಸ್ಪೆಲ್ ಆಗಿರತಕ್ಕಂಥ MLC ಅಬ್ದುಲ್ ಜಬ್ಬಾರ್ ಸೇರಿದಂತೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಮೊಹಮ್ಮದ್ ನಸೀರ್ ಅಹಮದ್ ಸೇರಿದಂತೆ ಈ ತರದ ಹಲವಾರು ನಾಯಕರು, ನಾಟ್ ಓನ್ಲಿ ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥವರು, ಕರ್ನಾಟಕದಾದ್ಯಂತ ಇರತಕ್ಕಂಥ ಹಲವಾರು ಅಲ್ಪಸಂಖ್ಯಾತ ನಾಯಕರನ್ನ ಜೊತೆಗೆ
KN ರಾಜಣ್ಣ ತರದವರನ್ನು ಕೂಡ, ಯಾಕಂದ್ರೆ ಅವರು ಹಿಂದುಳಿದ ವರ್ಗದ ನಾಯಕರು ಮತ್ತು ತುಮಕೂರು ಜಿಲ್ಲೆಯ ಬಹುಮುಖ್ಯ ಬಹುದೊಡ್ಡ ನಾಯಕರು, ಅಂಥವರನ್ನು ಕೂಡ JDSಗೆ ಸೆಳೆದುಕೊಳ್ಳುವಂಥ ಪ್ಲಾನ್ JDS ಅಲ್ಲಿ ಇರ್ತಕ್ಕಂಥದ್ದು. ಯಾವಾಗ ರಾಜಣ್ಣರವರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಲಾಯ್ತು, ಅವರ ಮರುದಿನವೇ ಅವರ ಸ್ಟೇಟ್ಮೆಂಟ್ಗಳನ್ನ ನೋಡಬೇಕು. ಅವರು ದೇವೇಗೌಡರನ್ನ ಹಾಡಿ ಹೊಗಳ್ತಾ ಇದ್ರು. ಅದರ ಅರ್ಥ JDS ಜೊತೆಗೂ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದು ದಿನ ದೂರ ಇಲ್ಲ ಅನ್ನೋಂಥ ಒಂದು ಮೆಸೇಜ್ ಅನ್ನು ಅವತ್ತೇ ರಾಜಣ್ಣ ಕೊಟ್ಟಿದ್ರು. ಹಾಗಾಗಿ ಈ ತರದ ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಲಿನ ಗೊಂದಲಗಳಿಗೆ ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರನ್ನ ಸೆಳೆಯುವಂತ ಎಲ್ಲ ಕೆಲಸಗಳು ಕೂಡ JDS ಮಾಡ್ತಾ ಇದೆ. ನೀವು ಹೇಳಿದಾಗೆ ಪ್ರಮುಖವಾಗಿ ಅಲ್ಪಸಂಖ್ಯಾತರನ್ನ ಸೆಳೆಯುವಂತ ಎಲ್ಲ ಪ್ಲಾನ್ಗಳು ಕೂಡ ಈಗ JDS ಆಕ್ಟಿವ್ ಆಗಿದೆ ಅನ್ನುವಂಥದ್ದು ಸತ್ಯ. ರೂಪಲತಾ. ಓಕೆ ಹಬೀಬ, DK ಶಿವಕುಮಾರ್ ಅವರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರ ಹಿಂದೆ ಏನಾದ್ರೂ ಕಾರಣ ಇದೆಯಾ, ಹೇಗೆ? ಎಸ್, ಎಕ್ಸಾಕ್ಟ್ಲಿ, ನೀವು ನಿಜ ಹೇಳಿದ್ದು ರೂಪಲತಾ. DK ಶಿವಕುಮಾರ್ ಅವರನ್ನ ನಿರಂತರವಾಗಿ JDS ಪಕ್ಷ ತನ್ನ ಟ್ವೀಟ್ಗಳಲ್ಲಿ ಮತ್ತು JDS ಪಕ್ಷದ ದಳಪತಿಗಳು ಅಥವಾ ನಾಯಕರೇನಿದ್ದಾರೆ ಅವರು ಕೂಡ HD ದೇವೇಗೌಡರಿಂದ ಹಿಡಿದು HD ಕುಮಾರಸ್ವಾಮಿ, HD ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ, ಅಂದ್ರೆ DK ಶಿವಕುಮಾರ್ ಅವರ ರಾಜಕೀಯ ಎಕ್ಸ್ಪೀರಿಯನ್ಸು ಮತ್ತು ನಿಖಿಲ್ ಕುಮಾರಸ್ವಾಮಿಗೆ ಅಜಗಜಾಂತರ ವ್ಯತ್ಯಾಸ ಇದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಕೂಡ DK ಶಿವಕುಮಾರ್ ಅವರನ್ನ ಕಂಡಲ್ಲಿ ಮಧ್ಯೆ ಎದುರು ಟಾರ್ಗೆಟ್ ಮಾಡುವಂತ, ಅಟ್ಯಾಕ್ ಮಾಡುವಂತ ಎಲ್ಲ ಕೆಲಸಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಇದ್ರ ಹಿಂದೆ ಈಗ ಇವತ್ತಿನ ಟ್ವೀಟ್ ಅಲ್ಲೂ ಕೂಡ ಅವರು DK ಶಿವಕುಮಾರ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಹೇಗೆ ಅಲ್ಪಸಂಖ್ಯಾತರ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ಹೇಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ವಿರುದ್ಧ ಅವರು ಹಲವಾರು ಪ್ರಕರಣಗಳಲ್ಲಿ ನಡೆದುಕೊಂಡಿದ್ದಾರೆ, ಹೇಗೆ ಪಕ್ಷದ ಶಿಸ್ತನ್ನು ಅವರು ಉಲ್ಲಂಘಿಸಿದ್ದಾರೆ ಮತ್ತು ಹೇಗೆ ಹಲವಾರು ಬಾರಿ ಪಕ್ಷಕ್ಕೆ ಮುಜುಗರ ಆಗುವಂತ ಕೆಲಸಗಳನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ? ಯಾಕೆ ಬಡಪಾಯಿ ಅಲ್ಪಸಂಖ್ಯಾತ ನಾಯಕರುಗಳ ಮೇಲೆ ಎಲ್ಲೋ ಒಂದು ಕಶ್ಚಿತ್ MLC ಮೇಲೋ ಯಾವುದೋ ಒಂದು ಮೂಲೆಯಲ್ಲಿ ಇರತಕ್ಕಂಥ ರಾಜಕೀಯ ಕಾರ್ಯದರ್ಶಿ ಮೇಲೆ ಯಾಕೆ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡೋದ್ರ ಮೂಲಕ JDS DK ಶಿವಕುಮಾರ್ ಅವರ ವೈಫಲ್ಯಗಳನ್ನು ಕೂಡ ಜಗಜ್ಜಾಹೀರು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆಗೆ ಯಾಕೆ DK ಶಿವಕುಮಾರ್ ಅವರನ್ನ JDS ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, DK ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, JDS ಕೂಡ ಒಂದು ರೀತಿ ಒಕ್ಕಲಿಗರ ಪಾರ್ಟಿ ಅಂತಾನೆ ಕರೆಸ್ಕೊಳ್ಳುತ್ತೆ. ಆದ್ರೂ ಯಾಕೆ ಒಕ್ಕಲಿಗರ ಪಾರ್ಟಿಯಿಂದ ಒಕ್ಕಲಿಗರ ನಾಯಕರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ರಿಯಲ್ ರಾಜಕಾರಣ ಇರ್ತಕ್ಕಂಥದ್ದೇ ಇಲ್ಲಿ. ಕರ್ನಾಟಕದ ಒಕ್ಕಲಿಗರ ಏಕಮೇವ ಪಕ್ಷವಾಗಿ ಹೊರಹೊಮ್ಮುವಂಥ ಬಹಳ ದೊಡ್ಡ ಮಟ್ಟದ ಆಸೆ ಮತ್ತು ಕನಸನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು JDS. ಏಕಮೇವ ಒಕ್ಕಲಿಗ ನಾಯಕನನ್ನಾಗಿ ಮುಂದುವರಿಸಬೇಕು, ಬಿಂಬಿಸಬೇಕು ಅಂತ ಅಂದ್ಕೊಂಡಿದ್ದು ಪ್ಲಾನ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು JDS. ಅದು HD ಕುಮಾರಸ್ವಾಮಿಗೆ. ಈ ಹಂತದಲ್ಲಿ ಮತ್ತೊಬ್ಬ ಪಕ್ಷದ ಮತ್ತೊಬ್ಬ ಒಕ್ಕಲಿಗ ನಾಯಕ ಏನಾದರೂ ಕಾಂಪಿಟೇಟರ್ ಆಗಿ ಬಂದರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ತಮ್ಮದೇ ಸಮುದಾಯದ ತಮ್ಮದೇ ಇತರ ನಾಯಕರನ್ನ ಅವರನ್ನ ಕುಗ್ಗಿಸುವಂತ, ರಾಜಕಾರಣವಾಗಿ ಅವರನ್ನ ತಳಕ್ಕೆ ತಳ್ಳುವಂತ ಕೆಲಸಗಳು ರಾಜಕಾರಣದಲ್ಲಿ ನಡೆಯುತ್ತೆ. ಅದೇ ಪಾಲಿಟಿಕ್ಸ್. ನೋಡಿ, ಬಿಜೆಪಿಯಲ್ಲಿ ಆರ್ ಅಶೋಕ್ ಅವರನ್ನ ಮೇಲಕ್ಕೆ ಬರಕ್ ಬಿಡ್ತಾ ಇಲ್ಲ, CT ರವಿನ ಮೇಲಕ್ಕೆ ಬರಕ್ ಬಿಡ್ತಾ ಇಲ್ಲ, ST ಸೋಮಶೇಖರ್ ಅವರನ್ನ ಮೇಲಕ್ಕೆ ಬರಕ್ ಬಿಡ್ತಾ ಇಲ್ಲ, ಪ್ರತಾಪ್ ಸಿಂಹನ್ ಅಂತೂ ಅಲ್ಲೇ ತೊಳೆದು ಬಿಟ್ಟಿದ್ದಾರೆ ಸೋಲ್ಸಿ. ಈಗ DK ಶಿವಕುಮಾರ್ ಅಂತವ್ರನ್ನ ಅಥವಾ ಇಲ್ಲಿರ್ತಕ್ಕಂಥ M ಕೃಷ್ಣಪ್ಪ ಅಥವಾ ಕೃಷ್ಣ ಬೈರೇಗೌಡ ಅಂತ ಈ ಒಕ್ಕಲಿಗರ ನಾಯಕರಿದ್ದಾರಲ್ಲ, ಚಲುವರಾಯ ಸ್ವಾಮಿ ಅಂತೂ ಡೈರೆಕ್ಟ್ ಆಗಿ ಅವರು ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ JDS ನ ಇದು ಓಪನ್ ಸ್ಟ್ರಾಟಜಿ. ಅಂದ್ರೆ ನಾವು JDS ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಒಕ್ಕಲಿಗ ಏಕಮೇವ ನಾಯಕರಾಗಿ ನಾವಿರಬೇಕು. ಹಾಗಾಗಿ ನಾವು JDS ಪಕ್ಷವನ್ನ ಲೀಡ್ ಮಾಡಬೇಕು, ಬೇರೆ ಅವ್ರನ್ನ ಒಂದಷ್ಟು ರಾಜಕೀಯವಾಗಿ ತುಳಿಬೇಕು ಅನ್ನುವಂಥದ್ದು ಸ್ಟ್ರಾಟಜಿ ಎಲ್ಲ ಪಕ್ಷದವರು ಮಾಡುವಂಥದ್ದೇ. ಈ ಹಂತದಲ್ಲಿ DK ಶಿವಕುಮಾರ್ ಅವರನ್ನ ಅವರು ಒಂದು ರೀತಿ ತುಂಬಾ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ DK ಶಿವಕುಮಾರ್ ಅವರು ಪ್ರಬಲ ಪ್ರತಿಸ್ಪರ್ಧಿ HD ಕುಮಾರಸ್ವಾಮಿ ಅವರಿಗಾಗ್ಲಿ ಅಥವಾ JDS ಪಕ್ಷಕ್ಕಾಗ್ಲಿ, ಈ ಬೇರೆ ಎಲ್ಲ ನಾಯಕರುಗಳನ್ನ ಸದಾನಂದ ಗೌಡರಿಂದ ಎಲ್ಲಾ ನಾಯಕರನ್ನ ಲೆಕ್ಕ ಹಾಕೊಂಡ್ರೆ DK ಶಿವಕುಮಾರ್ ಪ್ರಬಲ ಪ್ರತಿಸ್ಪರ್ಧಿ. ಹಾಗಾಗಿ ಅವರನ್ನ ಡೌನ್ ಮಾಡಿದ್ರೆ ನಮ್ಮ ದಾರಿ ಸುಗಮ ಆಗುತ್ತೆ ಅನ್ನುವಂಥದ್ದು JDS ಲೆಕ್ಕಾಚಾರ. ಹಾಗಾಗಿ DK ಶಿವಕುಮಾರ್ ಅವರನ್ನು ಕೂಡ ಅವರು ಟಾರ್ಗೆಟ್ ಮಾಡಿದ್ದಾರೆ. ರೂಪಲತಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಹಬೀಬ್. ಒಟ್ಟಾರೆಯಾಗಿ JDS ಪಕ್ಷದ ಈ ಟ್ವೀಟ್ ಇದೆಯಲ್ಲ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದಂತೂ ನಿಜ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.